ತುಂತುರು ಮಳೆಗೆ ಒಂದು ಈರುಳ್ಳಿ ಬಜ್ಜಿನ ಮಾಡಿಕೊಂಡ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನಿವತ್ತು ಬಜ್ಜಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಅದಕ್ಕೆ ಬೇಕೋ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಯಾವ ಹದಕ್ಕೆ ನೀವು ಬೇಕೋ ಆ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಹಿಟ್ಟೆಲ್ಲ ಸ್ಪ್ರೆಡ್ ಆಗುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಪಕೋಡ ರೀತಿ ಮಾಡಿಕೊಂಡು ನೋಡಿ ನಾನು ಬಿಡ್ತಾ ಇದ್ದೇನೆ ಈಗ ಎಣ್ಣೆಯಲ್ಲಿ. ನೋಡಿ ಇದು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಡಬೇಕು. ನೋಡಿ ಇದು ಸ್ವಲ್ಪ ಇದು ಮಾಡಿಕೊಂಡು ತಿರುವು ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನೋಡಿ ಈಗ ಈ ಕಲರ್ ಬಂದಿದೆ. ಈಗ ನಾನು ಎತ್ತು ಸೈಡಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ರೌಂಡು ನಾನು ಈರುಳ್ಳಿ ಬಜ್ಜಿನ ಬಿಟ್ಕೊಳ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಬಿಟ್ಕೊಳ್ಳಿ, ಏನಕ್ಕಂದರೆ ಬಿಸಿ ಎಣ್ಣೆ ಕೈಗೆ ತೆಗೆದ್ರೆ ತುಂಬ ಕಷ್ಟ. ನೋಡಿ ನಾನು ನಿಧಾನವಾಗಿಯೇ ಬಿಟ್ಕೊಳ್ತಾ ಇದ್ದೇನೆ. ಈಗ ನೋಡಿ ಈರುಳ್ಳಿ ಬಜ್ಜಿ ಬೆಂದ ನಂತರ ನಿಧಾನವಾಗಿ ತಿರುವು ಹಾಕ್ಕೊಳ್ಳಿ. ಈ ರೀತಿಗೆ ತಿರುವು ಹಾಕ್ಕೊಳ್ತಾ ಇರಿ. ನೋಡಿ ಈಗ ನಾನು ಈರುಳ್ಳಿ ಬಜ್ಜಿ ಬೆಂದಿದೆ. ಇದನ್ನು ನಾನು ನಿಧಾನಕ್ಕೆ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ಮಳೆಗಾಲಕ್ಕೆ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.